ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಾ ಪಟ್ಟಣದ ದಿನಾಂಕ 17/6/2025 ಮಂಗಳವಾರ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಜನರೊಂದಿಗೆ ಜನತಾದಳ ಎಂಬ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ವೇಳೆ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಮಾತನಾಡಿದ್ದು, ಚರ್ಚೆಯನ್ನು ಮಾಡಿದ್ದಾರೆ. ಇವತ್ತಿನ ಈ ಒಂದು ಜನರೊಂದಿಗೆ ಜನತಾದಳ ಸಭೆಯಲ್ಲಿ ತಾವೆಲ್ಲರೂ ಬಹುಶಃ ಮಧ್ಯಾಹ್ನ 1-1:30 ಗಂಟೆಗೆ ಸೇರಿದ್ದೀರಾ ಅಂತಕ್ಕಂಥದ್ದನ್ನ ತಿಮ್ಮರಾಪ್ನವರು ತಿಳಿಸ್ತಾ ಇದ್ರು. ದಯಮಾಡಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತೇನೆ. ಪ್ರಥಮವಾಗಿ, ಸಾರ್ವಜನಿಕ ಬದುಕಿನಲ್ಲಿ 2 ಬಾರಿ ನಿಮ್ಮಂತವರ ತಂದೆ ತಾಯಿಯರ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಈಗ ಹಾಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ನಿಮ್ಗೆ ಇರ್ತಕ್ಕಂಥ ಪ್ರೀತಿ, ವಿಶ್ವಾಸ ಅಂದ್ರೆ 100% ನೀವು ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತೀರೋ ಅಲ್ವೋ? 100% ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು. ಈ ರಾಜ್ಯ ಉಳಿಬೇಕು, ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದ್ದಾದ್ರೆ ಕಾಂಗ್ರೆಸ್ನ ನಾವು ದೂರ ಇಡಬೇಕಾಗ್ತದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಂಚರತ್ನ ಅಂತಕ್ಕಂಥ ಒಂದು ದೂರವಾಣಿ ಸಂಖ್ಯೆಯ ನಂಬರ್ನ ಹೇಳ್ತೇನೆ. ಇದನ್ನ ತಾವುಗಳೆಲ್ಲರೂ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಇವತ್ತು ಜನತಾದಳ ಪಕ್ಷಕ್ಕೆ ನೀವು ಒಬ್ಬ ಸಕ್ರಿಯ ಸದಸ್ಯತ್ವ ಆಗ್ತಕ್ಕಂಥದಕ್ಕೆ ಇವತ್ತು ತಾವೆಲ್ಲರೂ ಮುಂದೆ ಆಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, 99640020 ನಮ್ಮ ಜೊತೆಯಲ್ಲಿ ಬೆಂಬಲವಾಗಿದ್ದೀರಿ ಅಂತಕ್ಕಂಥದನ್ನ ತಾವೆಲ್ಲರೂ ನಿಲ್ಲಬೇಕು ಅಂತಕ್ಕಂಥದ್ದು ಹೇಳ್ತಾ, ಮತ್ತೆ ಮುಂದೆ ಗ್ರಾಮ ಪಂಚಾಯಿತಿ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ KM ಅತ್ತಿಮರಾಯಪ್ಪ ಮಾತನಾಡಿದ್ದು ಹೀಗೆ: ರಾಜ್ಯದ ಯುವ ಜನತಾದಳ ರಾಜ್ಯಾಧ್ಯಕ್ಷರು, ಮುಂಚೂಣಿ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತು ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿಗೆ 10 ಪ್ರೌಢಶಾಲೆಗಳನ್ನ. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅಷ್ಟೊಂದು ಪ್ರೌಢಶಾಲೆ ಸಿಕ್ಕಿಲ್ಲ. ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಹಿಂದುಳಿದಂತ ಒಂದು ಪಾವಗಡ ತಾಲೂಕಿಗೆ 10 ಪ್ರೌಢಶಾಲೆಗಳನ್ನು ಕೊಟ್ಟರು. ಭಾರತ ಪ್ರದೇಶಗಳಲ್ಲಿ ಇವತ್ತು ಗೌಡೇಟಿ, ರಾಜವಂತಿ, ಕೊಡಮಡುಗು, ನಾಗರಮಡಿಕೆ, BKಹಳ್ಳಿ, ಸಾಸ್ರಕುಂಟೆ, ಸಿದ್ದಾಪುರ, ಬೂದಿಬೆಟ್ಟ ಇಷ್ಟು 10 ಹೈಸ್ಕೂಲ್ ಪ್ರೌಢಶಾಲೆ ಕೊಟ್ಟರು. ಸುಮ್ಮನೆ ಪ್ರೌಢಶಾಲೆ ಕೊಟ್ಟು ಸುಮ್ಮನೆ ಆಗಲಿಲ್ಲ, ಕಟ್ಟಡವನ್ನು ಕೊಟ್ಟರು, ಸಿಬ್ಬಂದಿ ಕೊಟ್ಟರು, ಎಲ್ಲಾ ಶಾಲೆಗಳಿಗೂ ಶಿಕ್ಷಕರನ್ನು ನೇಮಕ ಮಾಡಿದ್ರು. ಒಂದೇ ಬಜೆಟ್ ನಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಅದು. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ರಿ. ಸಮುದಾಯ ಜನರು ಇವತ್ತು ಬೆಂಗಳೂರಿಗೆ 50,000 ಜನ ಇವತ್ತು ನಮ್ಮ ಭವಿಷ್ಯಕ್ಕೋಸ್ಕರ, ಬದುಕಿನ ಭವಿಷ್ಯಕ್ಕೋಸ್ಕರ ಇವತ್ತು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವತ್ತು ಬಸ್ ಡಿಪೋ ನಾವು ಕೇಳಿದ ತಕ್ಷಣ ಮುಂಜಾನೆ ಮಾಡೋರು ಇವತ್ತು 106 ಬಸ್ಸುಗಳು, 5 ನಿಮಿಷಕ್ಕೊಂದು ಬಸ್ಸುಗಳು, ಎಲ್ಲೂ ಕೂಡ ಯಾರು ನಿಂತ್ಕೊಂಡು 5 ನಿಮಿಷ ನಿಲ್ಲಂಗಿಲ್ಲ. ನಿಮ್ಗೆಲ್ಲ ಅನುಭವ ಇದೆ. ಅಂತ ಒಂದು ಬಸ್ ಡಿಪೋವನ್ನು ಅವತ್ತು ಪ್ರಾರಂಭ ಮಾಡಿದ್ರು HD ಕುಮಾರಸ್ವಾಮಿ ಅವರು. ಅವರೇ ಖುದ್ದು ಬಂದು ಅವರೇ ಶಂಕುಸ್ಥಾಪನೆ ನೆರವೇರಿಸಿ ಅದನ್ನ ಮಾಡಿಕೊಟ್ರು. ಭೂವರ್ಧನ ಯೋಜನೆಯಲ್ಲಿ ಎಲ್ಲೂ ಕೂಡ 10 ಎಕರೆ ಜಮೀನು ಕೊಂಡುಕೊಳ್ಳ ಏನು ಪಕ್ಷದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಕೂಡ ಹೋಗೋಣ. ಅವರು ಕೂಡ ಇವತ್ತು ನಮ್ಮ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೆಲ್ಲ ಜೊತೆಯಲ್ಲಿ ಹೋಗಿರೋದ್ರಿಂದ ನಮ್ಮ ಪಕ್ಷದ ತೀರ್ಮಾನಕ್ಕೆ ನಾವು ಅಂತಿಮವಾಗಿ ನಾವು ಅದಕ್ಕೆ ಬೆಲೆ ಕೊಡೋಣ ಅಂತ ಹೇಳಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಗಿಸ್ತೀನಿ. ಈ ವೇಳೆ ಜಿಲ್ಲಾಧ್ಯಕ್ಷ RC ಅಂಜನಪ್ಪ ಮತ್ತು ಮಹಿಳಾ ಘಟಕದ ಅಧ್ಯಕ್ಷೆ ರಶ್ಮಿ, ತಾಲೂಕಾಧ್ಯಕ್ಷ NA ಈರಣ್ಣ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ, BV5 ನ್ಯೂಸ್ ಕನ್ನಡ, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.